ಓಕೆ, ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅಮೃತ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಒಂದು ರ್ಯಾಂಡಮ್ ವ್ಲಾಗ್. ಇದು ಏನು ಐಡಿಯಾ ಇಲ್ಲ. ನನ್ನ ಫ್ರೆಂಡ್ ಬಂದಿದ್ಲು, ಅದೇ ರೇಖಾ ಮೇಕ್ ಓವರ್ಸ್. ಅವಳನ್ನ ವಾಪಸ್ ಅವ್ರ ಮನೆಗೆ ಬಿಡೋಕೆ ಹೋದೋ. ಅವಳು ಬನ್ನಿ ಇಲ್ಲೇ ಒಂಚೂರು ನನ್ನ ನಾಯಿಗೆ ಸ್ನಾನ ಮಾಡ್ಸೋಣ ಅಂತ ಕರ್ಕೊಂಡು ಹೋಗಿದ್ಲು. ಅಲ್ಲೆಲ್ಲೂ ಪೆಟ್ ಗ್ರೂಮಿಂಗ್ ಇರಲಿಲ್ಲ, ನೈಟ್ ಆಗಿತ್ತು. ನಾನು ವಾಪಸ್ ಮತ್ತೆ ಮನೆಗೆ ಬಂದೆ. ತಿರ್ಗಾ ನೋಡಿ 2:45 ಎದ್ದು ನಾನು ರೋಡಲ್ಲಿ ರೌಂಡ್ಸ್ ಹೋಗ್ತಾ ಇದ್ದೀನಿ. ಎಲ್ಲಿಗೋಗ್ತಾ ಇದ್ದೀನಿ ಅಂತ ಕಂಡುಹಿಡಿತೀರಾ? ರೇಖಾ ಅವ್ರನ್ನೂ ಪಿಕ್ ಮಾಡ್ಕೊಂಡ್ವಿ. ರೇಖಾ ಅವ್ರನ್ನೂ ಪಿಕ್ ಮಾಡಿಕೊಂಡು ನಾವು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತ ನೋಡ್ತಾ ಇರಿ. ಇದು ಒಂದು ಮಿಡ್ ನೈಟ್ ಅಡ್ವೆಂಚರ್ ಅಂತಲೇ ಹೇಳ್ಬೋದು. ಲೈಕ್ ನಾನು ಫಸ್ಟ್ ಟೈಮ್ ಬಂದಿರೋದು ಅನಿಸುತ್ತೆ ಫ್ರೆಂಡ್ಸ್ ಜೊತೆ ಮನೆಯಿಂದ ಈಚೆ. ನನ್ನ ಕಣ್ಣಲ್ಲಿ ನಿದ್ದೆ ಬರ್ತಾಯಿತ್ತು. ಅಂದರೂ ಅವ್ರಿಗೆ ಒಳ್ಳೆ ಮಕ್ಕರ್ ಸೀನ್ ಮಾಡಿದ್ದೆ ಆಲ್ರೆಡಿ. ಇದು ಹೆಬ್ಬಾಳ ಫ್ಲೈಓವರು, ಏರ್ಫೋರ್ಸ್. ಓಕೆ, ಏರ್ಫೋರ್ಸ್, ಜಲ್ಲಿ ಏರ್ಫೋರ್ಸ್. ಅಲ್ಲೆಲ್ಲ ಖಾಲಿ ಇತ್ತು. ಈ ಸತಿ ಒಂದು ಮನೆ ಹತ್ರ ಟೆಕ್ ಪಾರ್ಕ್ ನಿಯರ್ ಬೈ ಇಷ್ಟೊಂದು ಖಾಲಿ ಇರೋದು ನಾನು ನೋಡೇ ಇಲ್ಲ. ಈ ರೇಂಜಲ್ಲಿ ಖಾಲಿ ನಾವು ಮೋಸ್ಟ್ಲಿ ಕೋವಿಡ್ ಆದಾಗ ನೋಡಿರ್ತೀವಿ ಅನಿಸುತ್ತೆ. ಅದು ಬಿಟ್ಟರೆ ನಾನು ಇವತ್ತೇ ನೋಡಿದ್ದು. ಒಂದು 2-3 ಸತಿ ಓಡಾಡಿದ್ದೀನಿ ರೋಡಲ್ಲಿ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಇವತ್ತು ನೋಡಿ ಬೆಳಗ್ಗೆ ಇಷ್ಟು ಖಾಲಿ ಇದ್ದಿದ್ದಕ್ಕೆ ನಾವು ಬೇಗ ಹೋಗಿ ರೀಚ್ ಆದ್ವಿ. ಎಲ್ಲಿಗೋಗ್ತಾ ಇದ್ದೀವಿ ಏನಾರು ಗೊತ್ತಾಯ್ತಾ? ಹಿಂಟ್ ಸಿಕ್ತಾ? ಸಿಕ್ಕಿದ್ರೆ ಕಂಡುಹಿಡೀರಿ. ಒಟ್ನಲ್ಲಿ ಒಳ್ಳೆ ವೆದರ್ ಇತ್ತು. ಮಳೆ ಬರ್ತಾಯಿತ್ತು, ಡ್ರಿಸ್ಲಿಂಗ್ ಥರ. ಹನಿ ಹನಿ ಮಳೆ. ಚಳಿನೂ ಸ್ವಲ್ಪ ಆಗ್ತಿತ್ತು. ತಿರುಪತಿ ಅಂದ್ಕೊಂಡ್ರಾ? ತಿರುಪತಿಗಲ್ಲ ರೀ, ಬೇರೆ ಕಡೆ ಹೋಗ್ತಾಯಿದ್ದೀವಿ. ಹೋಗೋಣ ಬನ್ನಿ. ಟೋಲ್ ದಾಟ್ಕೊಂಡು ಟೋಲ್ ಫೀಸ್ ಕಟ್ಟಿ ಮುಂದಕ್ಕೆ ಹೋಗೋಣ. ಎಲ್ಲಿ ಹೋಗ್ತೀವಿ ಅಂತ ನೋಡಿ. ಬಂದ್ವಾ ಡೆಸ್ಟಿನೇಷನ್ಗೆ? ಎಸ್, ಮನಿ ದಮ್ ಬಿರಿಯಾನಿ, ಹೊಸಕೋಟೆ ದಮ್ ಬಿರಿಯಾನಿ ಹತ್ರ ಬಂದಿದ್ದು. ಜನ ನೋಡಿದ್ರೆ ಆಲ್ರೆಡಿ ಎಷ್ಟು ಜನ ಇದ್ದಾರೆ, ಕ್ಯೂವಲ್ಲಿ ನಿಂತಿದ್ದಾರೆ ಆಲ್ರೆಡಿ ಲೈನ್ ಮಾಡಿಕೊಂಡು. ನಾವೇ ಬೇಗ ಅಂತ ಅಂದ್ಕೊಂಡು ನಮಗಿಂತ ಬೇಗ ಹೋಗಿರೋರು ಇದ್ದಾರೆ. ಮಿಡ್ನೈಟಲ್ಲಿ ಆಲ್ರೆಡಿ ಹಿಡ್ಕೊಂಡು ಬರ್ತಾಯಿದ್ದಾರೆ ನೋಡಿ ಬಿರಿಯಾನಿನ. 280, 120 ಬಿರಿಯಾನಿ. ವಾವ್, ಬೆಳಗ್ಗೆ ಬಿರಿಯಾನಿ ತಿನ್ನೋ ಮಜಾನೇ ಬೇರೆ. ನಾವಲ್ಲಿ ಹೋಗಿ ಟೋಕನ್ ತೊಗೊಂಡು ಲೈನಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಎಷ್ಟು ಜನ ಇದ್ದಾರೆ ನೋಡಿ, ಲೇಡೀಸ್, ಗರ್ಲ್ಸ್, ಆಲ್ ಮೆಂಬರ್ಸ್. ಏನು ಮಾತಾಡ್ತೀವಿ? ಹಾಯ್ ಅಷ್ಟೇ ಹೇಳು. ನಿನ್ನ ಒತ್ತಾಯದ ಮೇರೆಗೆ ಬಂದಿದ್ದೀವಿ. ಎಷ್ಟೋ ದಿವಸದಿಂದ ಹೊಸಕೋಟೆ ಬಿರಿಯಾನಿ ತಿನ್ಬೇಕಂತ ಅನ್ಕೋತಿದ್ವಿ. ಮೇಡಮ್ ಅವರು ಬೆಳಗ್ಗೆ ಎಲ್ಲಿ ಸೈ ಕೊಟ್ಬಿಟ್ಟಿದ್ದಾರೆ. ನಿಮಗೆ ಖಂಡಿತವಾಗ್ಲೂ ಹೇಳ್ಬೇಕು. ನೆಕ್ಸ್ಟ್ ವಿಡಿಯೋ ಆಮೇಲೆ ಹೇಳ್ತೀನಿ. ಹೊಟ್ಟೆ ಹಸಿದೆ, ವಾಸನೆ ಅಷ್ಟು ತಿನ್ಬಿಡ. ಬಟ್ ಲೈನು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಜನ ಎಷ್ಟು ಜನ ಇದ್ದಾರೆ ನಮ್ಗೆ ಗೊತ್ತೇ ಆಗಲ್ಲ. ಇಷ್ಟು ಜನ ಬರ್ತಾರೆ, ಎದ್ದಿರ್ತಾರೆ ಅಂತ. ನಮ್ಮ ಪಾಡಿಗೆ ನಾವು ನಾರ್ಮಲ್ ಡೈಲಿ ರೊಟ್ಟಿ ಥರ ಮಲ್ಕೋ ಇದ್ರು. ಇವಾಗ ಗೊತ್ತಾಗ್ತಾ ಇದೆ. ಫುಲ್ ಮಕ್ಕರ್ ಸೀನಿ. ಚಿಕನ್ ಇಲ್ಲ, ಮಟನ್ ಇದೆ. ನಾನು ಮಟನ್ ತಿನ್ನಲ್ಲ. ಮಳೆ ಬರ್ತಿದೆ, ಮಟನ್ ಮಾತ್ರ ಇರೋದು. ನಾವು ಆಮೇಲೆ ಟೋಕನ್ ತೊಗೊಂಡು ಲೈನಲ್ಲಿ ನಿಂತ್ಕೊಂಡ್ರೆ ನೋಡಿದ್ರೆ ಆ ಕ್ಯೂ ಹೇಗಿದೆ. ಮಣಿ ದಮ್ ಬಿರಿಯಾನಿ ಲೋಗೋ ನೋಡಿ ಹೆಂಗಿದೆ. ಜನ ಅಂತೂ ಅಲ್ಲೇ ಆಲ್ರೆಡಿ ಕಾಯ್ತಾಯಿದ್ರು. ಆಲ್ರೆಡಿ ಒಂದಿದೆ ಖಾಲಿ ಆಗಿತ್ತೇನೋ. 2 o'clock ಸ್ಟಾರ್ಟ್ ಆಗುತ್ತೆ ಅಂದರು. ನಾವು ಹೋಗೋಷ್ಟರಲ್ಲಿ ಇನ್ನೇನಾಗಿತ್ತು, 4:30 ಆಗೋಗಿತ್ತು. ನಮ್ಮ ಪ್ಲೇಟ್ ನಮಗೆ ಕೊಟ್ಟು ಮಟನ್ ಬಿರಿಯಾನಿ ನಾವು ಕೈಲಿ ಹಿಡ್ಕೊಂಡು ಮೊಸರು ಬಜ್ಜಿ ತೊಗೊಂಡು, ನಾವೇನು ಮೊಸರು ಬಜ್ಜಿ ಅದನ್ನ ಸೈಡ್ಸಿಗೆ ತೊಗೋಬೇಕಷ್ಟೇ. ಅದ್ರ ಜೊತೆ ಏನು ಕಾಂಬಿನೇಷನ್ ಚೆನ್ನಾಗಿರಲ್ಲ. ಖಾರ ಆದವ್ರು ತಿನ್ಬೋದು ಅಷ್ಟೇ. ಬಟ್ ಸೂಪರಾಗಿತ್ತು. 3-4 ಥರದ ವೀಡಿಯೋಗಳು. ಓಕೆ, ಫೈನಲಿ ತುಂಬ ತಿಂಗಳ ಕನಸು ಅನ್ಬೋದು. ಬಂದಿದ್ದೀನಿ. ಬಟ್ ಚಿಕನ್ ಇಲ್ಲ, ಮಟನ್ ಇದೆ. ತಿನ್ಬಿಟ್ಟು ನೋಡೋಣ. ಬನ್ನಿ ನಮ್ಮ ರೇಖಾ ಅವ್ರನ್ನ ರಿವ್ಯೂ ಕೇಳೋಣ, ಹೇಗಿದೆ ಬಿರಿಯಾನಿ ಅಂತ. ಹೆಂಗಿದೆ ಏನು ಗೊತ್ತಾ ಫ್ರೆಂಡ್ಸ್, ಈ ಬಿರಿಯಾನಿ ತಿನ್ನಕ್ಕೆ ಇವಳು ಏನು ಮಾಡ್ಬಿಟ್ಟವಳೆ ಅಂದರೆ 1 ಗಂಟೆಗೆ ಫೋನ್ ಮಾಡಿ ಎಬ್ಬಿಸಿದ್ಲು. ಎಬ್ಬಿಸ್ಬಿಟ್ಟು 2 ಗಂಟೆಗೆ ದವಾಗ್ಬಿಟ್ಟವಳೆ. 10 ಫೋನ್ ಮಾಡ್ತೀರಿ, ಫೋನೇ ಎತ್ತಾ ಇಲ್ಲ. ಕಳ್ಳರ ಥರ ಟಾರ್ಚ್ ಹಾಕೊಂಡು ಅವಳ ರೂಮ್ ಹತ್ರ ಹೋಗಿ ಅವಳು ಎಬ್ಬಿಸಿ ಏನಾರ ಸಾಧನೆ ಮಾಡಿ ಕೊನೆಗೂ ಓದಿಗೆ ಟೇಸ್ಟ್ ಹೆಂಗಿದೆ ಹೇಳಿ. ಬಿರಿಯಾನಿ ಇದ್ದಾಗಲಿ ಟೇಸ್ಟು ಸಕ್ಕತ್ತಾಗಿದೆ, ಸೂಪರ್. ಓಕೆ, ನಾವು ಬಂದು ತಿಂದು ಇಲ್ಲಿ ನಾಯಿ ಪ್ರೇಮಿಗಳಿದ್ದಾರೆ. ಅವ್ರು ಪಾರ್ಸಲ್ ತೊಗೊಂಡಿದ್ದಾರೆ ನಾಯಿಗೋಸ್ಕರ. ಮಗ ಅಂತೆ, ಅವ್ರ ಮಗನ ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಾರ ತೋರಿಸ್ತೀನಿ. ನಾವು ಬಂದು ತಿಂದು ವಾಪಸ್ ಹೋಗ್ತಾ ಇದ್ದೀವಿ. ಜನ ತೋರಿಸ್ತೀನಿ ರೀ ನೋಡಿ. ಇದೆಲ್ಲ ಫುಲ್ ಎಣ್ಣೆ ಪಾರ್ಟಿ. ಓಕೆ, ಈಗ ಹೇಳ್ತೀನಿ ಕೇಳಿ. ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಾ. ಚೆನ್ನಾಗಿತ್ತು. ಬಟ್ ಚಿಕನ್ ಇರಲಿಲ್ಲ. ನಾನು ಮಟನ್ ತಿನ್ನಲ್ಲ, ಬರೀ ರೈಸ್ ತಿಂದೆ, ಪೀಸ್ ತಿಂದಿಲ್ಲ. ಬಟ್ ಓವರಾಲ್ ಚೆನ್ನಾಗಿತ್ತು. ಜನ ನೋಡ್ರಿ ಎಷ್ಟು ಜನ ಇದ್ದಾರೆ. ನೈಟ್ ಲೈಫ್ ಬನ್ನಿರಿ.
ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತೆ ಫ್ರೆಂಡ್ಸ್ ಜೊತೆ ಬಂದಿರೋದು ನಾನು. ಫ್ಯಾಮಿಲಿ ಜೊತೆ ಓಡಾಡಿದ್ದೀನಿ, ಬಟ್ ಬಿರಿಯಾನಿ ಐಡಿಯಾ ಇಲ್ಲ. ಹೊಸಕೋಟೆಗಂತೂ ಬಂದೇ ಇಲ್ಲ, ಇದೇ ಫಸ್ಟ್ ಟೈಮು. ಸೂಪರ್ ಆಗಿದೆ ಕಾರ್, ಡ್ರೀಮ್ ಕಾರ್. ನೋಡ್ತೀರಾ ಜನನ? ನೋಡ್ತೀರಾ ಏನು? ನೀವು ನೋಡಿರ್ತೀರಾ, ನಾನೇ ನೋಡಿರಲಿಲ್ಲ. ನಾನೇ ಇಷ್ಟು ಜನ ನೋಡಿ ಓ ಜನಪ್ಪ ಅಂದ್ಕೊಂಡೆ. ಬರೀ ಹುಡುಗರು ಅಂತಿಲ್ಲ, ಹುಡುಗರು ಇದ್ದಾರೆ, ಆಂಟಿ, ಹುಡುಗಿ, ಮಕ್ಕಳು, ಮರಿ, ಚಿಲ್ಟಾಣಿ ಪಿಲ್ಟಾಣಿ ಎಲ್ಲ ಇದ್ದಾರೆ. ಮನೆಗೆ ಹೋಗೋಣ, ನಾಳೆ ಕ್ಲಾಸ್ ಇದೆ, ಹೋಗೋಣ. ಲೆಟ್ಸ್ ಗೋ. ನಾವಲ್ಲಿ ಸ್ವಲ್ಪ ಮ್ಯೂಸಿಕ್ ಕಾನ್ಸರ್ಟ್ ಮಾಡ್ಕೊಂಡು ಮುಂದೆ ಬರ್ತಿದ್ದಂಗೆ ಆಲ್ರೆಡಿ ಜನ ಎಲ್ಲ ಇದ್ದೇ ಬಿಟ್ಟಿದ್ದಾರೆ. ಮಾರ್ಕೆಟ್ಗೆ ಹೋಗಿ ಹೂವು, ಹಣ್ಣು, ಕಾಯಿ ಏನೇನು ತೊಗೋತಾ ಇದ್ದಾರೆ, ತರಕಾರಿ ಎಲ್ಲ ತೊಗೊಂಡು ಬರ್ತಾ ಇದ್ದಾರೆ. ನಾವು ನೋಡಿದ್ರೆ ಇನ್ನೂ ಮಲಗೇ ಇಲ್ಲ, ಕಣ್ಣೇ ಮುಚ್ಚಿಲ್ಲ. ಇದು ಅಷ್ಟೇ, ಮೆಟ್ರೋನೂ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ. ಇದು ಎಲ್ಲಿದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಬೈಯಪ್ಪನಹಳ್ಳಿನಾ? ಅಲ್ಲ, ಇದು ಯಾವುದೋ ಬೇರೆದು. ಮೋಸ್ಟ್ಲಿ ಅದೇ ಇರಬೇಕು, ನೋಡೋಕ್ಕಾಗಲಿಲ್ಲ. ಮೆಟ್ರೋನೂ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ಜನ ಆಲ್ರೆಡಿ ಓಡಾಡ್ತಿದ್ರು. ಫ್ಲೈಓವರ್ ಅಂತೂ ಫುಲ್ಲು ಖಾಲಿ ಇತ್ತು. ಮತ್ತು ಅದೇ ಏರ್ಫೋರ್ಸ್ ರೋಡಿಗೆ ಬಂದು ನಾವು ರೇಖಾ ಮನೆಗೆ ಬಿಟ್ಟು ನಾವು ನಮ್ಮ ಮನೆ ಕಡೆ ಪಯಣ ಬೆಳೆಸೋಣ. ಸಿಗೋಣ ರೇಖಾ, ಬಾಯ್. ನಿಮ್ಮ ಸ್ಕೂಬಿಗೆ ಊಟ ತಿನ್ನಿಸಿ, ಬಾಯ್. ನಾವು ರೇಖಾ ಅವ್ರಿಗೆ ಬಾಯ್ ಮಾಡಿ ಬರೋ ಅಷ್ಟರಲ್ಲಿ ಆಲ್ರೆಡಿ ಕತ್ಲೆ ಇದ್ದಿದ್ದ ಆಕಾಶ ಬೆಳಕು ತೋರಿಸ್ತಾ ಇತ್ತು, ಸನ್ರೈಸ್ ಆಯ್ತಿತ್ತು, ಸೂರ್ಯೋದಯ ಆಯ್ತಿತ್ತು. ನಾವು ಯಾವಾಗ ಬರಬೇಕಾದ್ರೂ ಮ್ಯಾಂಡೇಟ್ರಿ ಅದು ಟ್ರೈನ್ ಹಾಕೇ ಇರ್ತಾರೆ. ನಾನು ರೌಂಡ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. 6:30 ಆಗಿದೆ. ಈಗ 1 ಅವರ್ ಮಲ್ಕೊಂಡು ಮತ್ತೆ ಎತ್ತಿ ಕ್ಲಾಸ್ಗೆ ಹೋಗಬೇಕು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈಗಲೇ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ನಿಮ್ಮ ಅಮೃತ ಯೂಟ್ಯೂಬ್ ಚಾನಲ್. ಬಾಯ್.